ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಇಲ್ಲಿ ನಾನು ಟ್ರಾವೆಲ್ ಸ್ಟೋರೀಸ್, ಲೈಫ್ ಎಕ್ಸ್ಪೀರಿಯನ್ಸ್ ಹಾಗೂ ಫನ್ ಮೂಮೆಂಟ್ಸ್ನ ಶೇರ್ ಮಾಡ್ತಿರ್ತೀನಿ ನಿಮ್ಮ ಜೊತೆ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಶುಭೋದಯ, ನಮಸ್ಕಾರ. ಇವತ್ತು ಡೇ 3 ಲೈಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ, ನಿನ್ನೆ ಮಾತ್ರ ರೈಡು ನಾವು ಯಾವುದೂ ಪ್ಲೇಸಸ್ ವಿಸಿಟ್ ಮಾಡಿಲ್ಲ ಆ್ಯಕ್ಚುಲಿ. ಅಂದರೆ ಲೈಕ್ ವ್ಯೂ ಪಾಯಿಂಟ್ ಆಗಿರ್ಬೋದು, ಆ ಥರದ್ದು ಯಾವುದೂ ಪ್ಲೇಸಸ್ಗೆ ಹೋಗಿಲ್ಲ. ಒಂದು ಟೆಂಪಲ್ದೊಂದು ಪ್ಲ್ಯಾನ್ ಇತ್ತು. ಬಿಕಾಸ್ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ಬೈಕ್ದು ಸರ್ವಿಸ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ನಾವು ಆ ಪ್ಲೇಸ್ನ ಸ್ಕಿಪ್ ಮಾಡಿದ್ರಿ. ಅದು ಎಷ್ಟು 108 ಅಡಿ ಅಲ್ವಾ? 108 ಅಡಿ ಹನುಮಾನ್ ಟೆಂಪಲ್. ಹೌದು, ಹನುಮಾನ್ ಟೆಂಪಲ್ನ ಸ್ಕಿಪ್ ಮಾಡಿದ್ರಿ ನಾನೇ. ಬಟ್ ನೋ ವರೀಸ್, ನಾವು ದೂರದಿಂದ ನೋಡಿದ್ರಿ. ಆ ಬೆಟ್ಟದ ಮೇಲೆ ರಾಮ್ ಅಂತ ಬರ್ದಿತ್ತು ದೇವಸ್ಥಾನದ್ದು. ಸಕ್ಕದಾಗಿತ್ತು. ಆಚೆಯಿಂದ ವ್ಯೂ ಮಾತ್ರ ಸೂಪರ್ ಆಗಿತ್ತು. ನಾವು ಹಿಮಾಚಲ್ ಪ್ರದೇಶ್ ನಾವೇನು ಎಂಟ್ರಿ ಕೊಟ್ಟು ಅಲ್ಲಿಂದ ನಾವು ನಾರ್ಕಂಡ್ನ ದಾಟಬೇಕಿತ್ತು. ಯಾಕಂದರೆ ತುಂಬಾ ದೂರ ಡಿಸ್ಟೆನ್ಸ್ ಇತ್ತು. ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ನಮಗೆ. ಸೊ ಈ ಪ್ಲೇಸಿಗೆ ಬರಬೇಕಿತ್ತು. ನೆನ್ನೆ ಆಲ್ಮೋಸ್ಟ್ ನಮಗೆ 7:30 ಆಯಿತು ರೀಚ್ ಆಗೋಷ್ಟರಲ್ಲಿ. ಸೊ ನೆನ್ನೆ ರೈಡ್ ಆ ಥರ ಆಯಿತು. ಸಖತ್ ಬ್ಯೂಟಿಫುಲ್ ವ್ಯೂ ಅಂತೂ ನೋಡಬೇಕಿತ್ತು. ಹಿಮಾಚಲ್ ಪ್ರದೇಶ್ ಆ ಕರ್ವ್ಸಲ್ಲೆಲ್ಲ ಅಷ್ಟು ಸಕ್ಕದಾಗಿತ್ತು. ಸೊ ಸಕ್ಸಸ್ಫುಲಿ ನಾವು ನೆನ್ನೆದು ರೈಡ್ ಕಂಪ್ಲೀಟ್ ಮಾಡಿದ್ದೀವಿ, 200 ಕಿಲೋಮೀಟರ್ಸ್. ಇವತ್ತು ಡೇ 3. ಸೊ ಇವತ್ತು ನಾವು ಚೆಕ್ಔಟ್ ಆಗ್ತಿದ್ದೀವಿ. ಎಲ್ಲಿ? ದ ಮಾರಲ್ ಹೌಸ್. ಇದು ಮಾತ್ರ ಪ್ಲೇಸ್ ನೋಡ್ಬೋದು, ಸಕ್ಕದಾಗಿದೆ. ವುಡನ್ ಕಾಟೇಜಸ್ ಇದೆ. ಲೈಕ್ ಇದು ಕಂಪ್ಲೀಟ್ ಮನೆ ಥರ ಇದೆ. ನಮಗೆ 4 ಬೆಡ್ರೂಮ್ಸ್ ಕೊಟ್ಟಿದ್ರು. ಆ 4 ಬೆಡ್ರೂಮ್ಸಲ್ಲಿ ನಾವು 4 ಕಪಲ್ಸ್ ಇದ್ವಿ. ಸೊ ಊಟ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್. ಸೊ ನಮಗೆ ಸೈಡ್ಸ್ ಆಗಿರ್ಬೋದು, ಸ್ಟಾರ್ಟರ್ಸ್ ಆಗಿರ್ಬೋದು, ಆಮೇಲೆ ಬಿಸಿ ಬಿಸಿ ಇತ್ತು ಎಲ್ಲ ಊಟನೂ. ರೋಟಿ, ಕರಿ, ಸಬ್ಜಿ, ಸೊ ರೈಸು, ದಾಲು, ಮತ್ತು ಆಲ್ಮೋಸ್ಟ್ ಎಲ್ಲನೂ ಕೊಟ್ಟಿದ್ರು. ಲೈಕ್ ಇನ್ಕ್ಲೂಡೆಡ್, ಏನೋ ಈ ಪ್ರೈಸ್ ಜೊತೆಗೆ ಇನ್ಕ್ಲೂಡೆಡು. ಈ ಪ್ರೈಸ್ ಎಷ್ಟಾಯಿತು ಅಂತಂದರೆ ನಮಗೆ ಆಲ್ಮೋಸ್ಟ್ 4 ಕಪಲ್ಗೆ ಎಷ್ಟಾಯ್ತಮ್ಮ? 3,000 per person. 3,000 per person ಅಂತಂದರೆ ಲೈಕ್ ಆಲ್ಮೋಸ್ಟ್ 12,000 15,000 ಆಯಿತು ನಮಗೆ. ಸೊ ಇಲ್ಲಿ ಸ್ಟೇಗೆ ಲೈಕ್ 12,000 ಆಗಿದೆ 4 ಕಪಲ್ಗೆ ಸೇರಿಸಿ. ಬಟ್ ನೀವೇನಾದರೂ ಈ ಕಡೆ ಬಂದರೆ ಪ್ಲೀಸ್ ಡೂ ವಿಸಿಟ್ ದ ಮಾರಲ್ ಹೌಸ್. ಓಕೆನಾ? ಇದು ಬಂದು ನಮಗೆ ಕುಮಾರ್ ಸೇನಲ್ಲಿ ಇರೋದು ದ ಮಾರಲ್ ಹೌಸ್. ಇನ್ನೊಂದೇನು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಅಂತ ಅಂದರೆ, ನಾವು ಮಾಡಿರೋ ರೂಮ್ಸು ಎಲ್ಲಾನು ವ್ಯೂನೇ. ಇವ್ರ ಆ ಥರ ನೋಡಿ, ಲೈಕ್ ಲಾಸ್ಟ್ 1 ಮಂತಿಂದ ಪ್ಲ್ಯಾನ್ ಮಾಡಿ ಪ್ರತಿ ದಿನದ್ದು ನಾವೇನು ಸ್ಟೇ ನಾವು ಉಳ್ಕೋತಾ ಇದ್ದೀವಿ ಎಲ್ಲಾನು ವ್ಯೂ ಪಾಯಿಂಟಲ್ಲೇ ನಾವು ಸ್ಟೇ ಬುಕ್ ಮಾಡ್ಕೊಂಡಿದ್ದಾರೆ. ಎಸ್, ಇವತ್ತಿಂದು ರೈಡ್ ಬಗ್ಗೆ ನನ್ನ ಹಸ್ಬೆಂಡ್ ತಿಳಿಸ್ಕೊಡ್ತಾರೆ. ಎಸ್, ನನ್ನ ಹಸ್ಬೆಂಡ್ ಇವತ್ತಿನ ರೈಡ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ, ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಸ್ಟೇ ಆಗ್ತಾ ಇದ್ದೀವಿ, ಯಾವ್ದಾವ್ದು ಪ್ಲೇಸ್ ಕವರ್ ಮಾಡ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಸೊ ನಿನ್ನೆ ಬಂದ್ಬಿಟ್ಟು ಅಷ್ಟು ಪ್ಲೇಸಸ್ ಕವರ್ ಮಾಡೋದಕ್ಕೆ ಇರೋದಿಲ್ಲ. ಯಾಕೆಂದರೆ ಲೈಕ್ ಚಂಡೀಗಢದಿಂದ ನಾವು ಈ ಪ್ಲೇಸಿಗೆ ಬರಬೇಕಿದೆ. ಯಾಕೆಂದರೆ ಇದು ರೋಡ್ ಫುಲ್ ಘಾಟ್ ಸೆಕ್ಷನು. ಈ ರೋಡ್ ಕವರ್ ಮಾಡ್ಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಡೈರೆಕ್ಟಾಗಿ ಹೊಡ್ಕೊಬಂದ್ಬಿಟ್ವಿ. ನಿನ್ನೆ ಬೆಳಗ್ಗೆ ಬಿಟ್ಟವರು ನಾವು ಸಂಜೆವರೆಗೂ ಘಾಟ್ ಸೆಕ್ಷನ್ ಪ್ರಾಬ್ಲಮ್ ಆಯಿತು. ಅದೊಂದು ರಿಪೇರಿ ಮಾಡಿಸೋ ಅಷ್ಟೇ ಲೇಟ್ ಆಯಿತು. ಅದು ಇಲ್ಲಾಂದರೆ ಬೇಗನೆ ಬರ್ಬೋದಿತ್ತು. ಸೊ ಬಂದು ಹೆಂಗೋ ಸ್ಟೇ ಆಯಿತು. ಸ್ಟೇ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು, ಎಲ್ಲ ನೋಡಿಕೊಂಡು ಇವಾಗ ಬೆಳಗ್ಗೆ ಹೊಡ್ತಾ ಇದ್ದೀವಿ. ಸೊ ಇವತ್ತಿಂದು ಸ್ಟಾರ್ಟ್ ಬಂದ್ಬಿಟ್ಟು ಇಲ್ಲಿಂದ ಡೈರೆಕ್ಟು ಸಾಂಗ್ಲಾ ಬಂದ್ಬಿಟ್ಟು 150 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಂದ ಬಂದ್ಬಿಟ್ಟು ಚಿಟ್ಕೂಲು, ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಚಿಟ್ಕೂಲು ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ 25 ಕಿಲೋಮೀಟ್ರ್, ಸಾಂಗ್ಲಾಯಿಂದ 25 ಕಿಲೋಮೀಟ್ರು ಚಿಟ್ಕೂಲು. ಅದಕ್ಕೆ 1 ಅವರ್ ಇದೆ. ಇಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ ನಮ್ಮದು ಆ್ಯಕ್ಚುಯಲ್ ರೈಡು ಇವತ್ತು. ಎಸ್, ಸೊ ನೀವು ನೋಡಿರೋ ಹಾಗೆ ಇಷ್ಟು ನಾವು ಕವರ್ ಮಾಡಿದ್ದೀವಿ. ಲೈಕ್ ಇನ್ನೂ ಸುಮಾರಿದೆ. ಇವ್ರು ಹೇಳ್ತಿದ್ದಾರೆ ದಿಸ್ ಇಸ್ ಆನ್ ಜಸ್ಟ್ ಟ್ರಯಲ್ ನಿಮಗೆ ಅಂತ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿದ್ದಾರೆ. ಸೊ ಎಲ್ಲ ವ್ಯೂ ನೋಡಿಕೊಂಡು ಹಾಗೆ ಎಲ್ಲನೂ ಕಂಪ್ಲೀಟ್ ಮಾಡಿ ನಾನು ಎಲ್ಲ ಪ್ರತಿಯೊಂದು ಪ್ಲೇಸಸ್ದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಪ್ಲೀಸ್ ಲೀವ್ ಮಿ ಅ ಕಮೆಂಟಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಿ, ಲೈಕ್ ನಾವು ಆನ್ಸರ್ ಮಾಡ್ತೀವಿ. ಸೊ ಅಥವಾ ನಿಮ್ಗೆಲ್ಲಾದರೂ ಸ್ಟೇ ನೀವು ನೋಡ್ತಾ ಇದ್ದೀರಾ ಅಥವಾ ಈ ಪ್ಲೇಸಸ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯು ಕ್ಯಾನ್ ಕಮೆಂಟ್. ಸೊ ನಾವಲ್ಲಿ ಲೊಕೇಶನ್ ಮತ್ತು ನಾವು ಸ್ಟೇ ನೇಮ್ನ ನಾವು ಕಮೆಂಟ್ ಮಾಡ್ತೀವಿ. ಏನೇ ಡೌಟ್ ಇದ್ದರೂ ಲೈಕ್ ಯು ಕ್ಯಾನ್ ಕಮೆಂಟ್ ಆನ್.
ನನಗೆ ಗೊತ್ತಿರೋ ಪ್ರಕಾರ ಇವ್ರು ನನಗೆ ಏನು ಹೇಳ್ತಿದ್ರು ಅಂದರೆ, ನಾನು ಹೇಳ್ತಿದ್ದೆ ಹೋಗ್ತಾ ಇದೀವಿ, ಸ್ನೋ ಬೀಳೋ ಟೈಮ್ಗೆ ಹೋಗೋಣ, ಇಲ್ಲಿ ಲೈಕ್ ಇವಾಗ ಬಿಸಿಲು ಇರುತ್ತೆ, ನಮಗೆ ಮಳೆನೂ ಇರುತ್ತೆ ಪ್ಲಸ್ ನೆರಳು ಇರುತ್ತೆ, ಬಟ್ ನಾವು ಯಾಕೆ ಇದೇ ಪ್ಲೇಸಲ್ಲಿ ಹೋಗ್ತೀವಿ ಅಂತ ಇವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆವಾಗಲೇ ನನಗೆ ಅರ್ಥ ಆಗಿದ್ದು, ಸ್ನೋ ಬೀಳೋ ಟೈಮಲ್ಲಿ ಹೋದರೆ ನಮಗೆ ರೋಡ್ಸ್ ಕ್ಲೋಸ್ ಆಗಿರುತ್ತೆ, ಸೊ ನಾವು ಬೈಕಲ್ಲಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ. ಹೇಳ್ಬಾರ್ದು, ಸರ್ಪ್ರೈಸ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಕಟ್ ಮಾಡ್ಕೊಬಿಡು. ನಿಂದು ಬ್ರೇಕ್ ಇರುತ್ತದೇನೋ ಪ್ರಮಾದ? ಹಾಂ, ಅದೇ ಇಂಜಿನ್ ಇಟ್ಟು ಇರಸ್ಲ. ಗಾಡಿಗಳಿಲ್ಲ. ಡ್ರೈವಿಂಗ್ ಟೆಸ್ಟ್ ತಗೊಂತಾವ ನೋಡಿ ಇಲ್ಲಿ ಆಟಿವ. ನಾನು ಸಂತುಗೆ ಬರದ ಕೇಳುವ ನಿಮಗೆ ನಾನು ಗೊತ್ತಾ. ಹಿಂಗೆ ಹಿಂದಿಲಿ ಹಾಕೋದು ನಮ್ಗೆ ಹೆಂಗೆ ಗೊತ್ತಾಗ್ಬೇಕಳು. नगर प्रशिष्ट रामपुर बुशर आपका सुस्वागत करता है. ಹಿಂದಿ ಏನೋ ಕಲ್ತಿದ್ದೀವಿ ಚೆನ್ನಾಗಿ, ಪರವಾಗಿಲ್ಲ. ಬೆಂಗಳೂರಲ್ಲಿ ಎಷ್ಟು 105 106 ಪೆಟ್ರೋಲು, 103, ಇಲ್ಲಿ 95 ರೂಪಾಯಿ. ಹಾಂ ठीक है, हाँ ठीक है ठीक है. ನಾವು ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಮುಂದೆ ರೋಡ್ ಸರಿ ಇಲ್ಲ ಹುಷಾರು, ರೋಡ್ ಸರಿ ಇಲ್ಲ, ಇಲ್ಲಿಂದ ರೋಡ್ ಸರಿ ಇಲ್ಲ, ಹುಷಾರು. ಫ್ರಂಟ್ ಬ್ರೇಕ್ ಬೇಡ. ಹೋಗಿ ನಾನು ಬ್ರೇಕ್ ಹಿಡಿತಲ್ವ, ಬ್ರೇಕ್ ಹಿಡಿತಲ್ಲ ನಾನು. ಹುಷಾರು. ಹಾಂ, ನಾನು ಬ್ರೇಕ್ ಹಿಡಿತಾರ ಲೆಗ್ಗು. ಬೇಗ ಬನ್ನಿ, ಬೇಗ ಬನ್ನಿ, ಹುಷಾರು. ಹುಷಾರು ಹುಷಾರು. ಇದೆ ಸ್ಪಿತಿ. ಹೌದು, ಲಾರಿ ಇದೆ. ಅವ್ನು ಗೇರ್ ಬೀಳ್ತಾಯಿಲ್ಲ ಅವನಿಗೆ. ಓ, ಇಲ್ಲಿ ಕಷ್ಟ ಆಯ್ತಾ. ಹಾಂ, ಇವಾಗ ನಿಂತ್ಕೊಂಡ್ರೆ ಬಡ್ಕೊಬಿಡ್ತಾರೆ. ಹವಾ ಅಲ್ಲಿವರೆಗೂ ರೋಡ್ ಸರಿ ಇಲ್ಲ. ಹಳ್ಳ ಇದೆ, ಹಳ್ಳ ಇದೆ. ಫ್ರಂಟ್ ಬ್ರೇಕ್ ಅಪ್ಲೈ ಮಾಡಬೇಡಿ ಯಾವುದೇ ಕಾರಣಕ್ಕೂ, ರೈಟಲ್ಲೇ ರೀ.
ಲೋ ಈಗ ಯಾರಾದ್ರೂ ಬಿದ್ರೂ ಯಾರು ಹಿಡಿಯೋಕ್ಕಾಗಲ್ವ, ಹಂಗೈತೆ. ಹೆಲ್ಮೆಟ್ ಬಿಚ್ಚಿ ಬಂತ ಓಯ್ ವೀಲಿಂಗ್ ತೊಳ್ತೈತಲ್ಲ. ಗಾಡಿ ನೋಡ ಬರ್ತಿದ್ಯಾ? ಬ್ರೋಷರ್ ಸೊ ಬೈಕ್ ರೈಡ್ ಅಂದರೆ ಜಸ್ಟ್ ಹೋಗಿ ಬರೋದಲ್ಲ. ಬೈಕ್ ರೈಡಲ್ಲಿ ಎವ್ರಿ 500 ಕಿಲೋಮೀಟರ್ಸ್ ನಾವು ಟಯರ್ ಇದು ಚೆಕ್ ಮಾಡ್ಕೊಳ್ತಿರ್ಬೇಕು, ಪಂಚರ್ ಆಗಿದೆ ಏನು, ಮತ್ತು ಚೈನ್ ಏನಿದೆ ಅದನ್ನು ಚೈನ್ ಲೂಬ್ ಮಾಡಿಸ್ತಿದ್ದಾರೆ, ಕ್ಲೀನ್ ಮಾಡಿಸ್ತಿದ್ದಾರೆ. ಅದು ಚೈನ್ಗೆ ಬ್ರಷ್ ಮಾಡಿಸೋ ಥರ, ಲೈಕ್ ಇದು ಎವ್ರಿ 500 ಕಿಲೋಮೀಟರ್ಸ್ ನಾವು ಮಾಡಿಸ್ಬೇಕಾಗತ್ತೆ. ಸೊ ಎವ್ರಿ ಸೇಫ್ಟಿ ಚೆಕ್ ನಾವು ಮಾಡಿಸ್ಕೊಳ್ತಾ ಇರಬೇಕು. ಟಯರ್ ಅಕಸ್ಮಾತ್ ಏನಾದರೂ ಪಂಚರ್ ಆಗಿರ್ಬೋದಾ ಅಥವಾ ಏನಾದರೂ ಲೈಕ್ ಆಗಿದೆಯಾ ಅಂತ ಬ್ರೇಕ್ ಚೆಕ್ ಮಾಡಿಸ್ಕೊಳ್ತಾ ಇರಬೇಕು. ಸೊ ಈಗ ಚೈನ್ ಲೂಬ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಎಸ್, ಫೈನಲಿ ನಾವು ಕಿನ್ನೂರು ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಲೈಕ್ ನನ್ನ ಹಸ್ಬೆಂಡ್ ಕಿನ್ನೂರು ರೋಡ್ಸ್ನ ನಾನು ಯೂಟ್ಯೂಬಲ್ಲಿ ತೋರಿಸುವಾಗ ಇದೇನಿದೆ ಕರ್ವ್ಸು ಅಷ್ಟೇ ಅದರಲ್ಲೇನಿದೆ ಅಂತ ನಾನು ಹೇಳ್ತೆ. ಬಟ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ. ಕಾರಲ್ಲಿ ಅಥವಾ ಗಾಡಿ ಲೈಕ್ ಏನಂತಾರೆ ಬಸ್ಸಸ್ಸಲ್ಲೆಲ್ಲ ಬರೋದು ಬೇರೆ. ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ನಾವು ಬೈಕಲ್ಲಿ ರೈಡ್ ಮಾಡುವಾಗಲೇ ಗೊತ್ತಾಗೋದು. ಸೊ ಎಷ್ಟು ಜನ ನಿಂತಿದ್ದಾರೆ ನೋಡಿ, ಲೈಕ್ ಫೋಟೋ ವಿಡಿಯೋಗೋಸ್ಕರ. ಬಟ್ ದಿಸ್ ಈಸ್ ಅ ಮೋಸ್ಟ್ ಡೇಂಜರಸ್ ಪ್ಲೇಸ್. ಯಾಕಂದರೆ ತುಂಬ ಕರ್ವ್ಸ್ ಇರೋದ್ರಿಂದ ಯಾವ ಟೈಮಲ್ಲಿ ಯಾವ ಸ್ಪೀಡಲ್ಲಿ ನಮಗೆ ಲಾರೀಸ್ ಬರ್ತಾ ಇರುತ್ತೆ, ಟಿ ಬರ್ತಾ ಇರುತ್ತೆ ನಮ್ಗೆ ಗೊತ್ತಾಗಲ್ಲ. ತುಂಬ ಸೇಫಾಗಿ ನಾವು ರೈಡ್ ಮಾಡಲೇಬೇಕು ಇಲ್ಲಿ. ಬಿಕಾಸ್ ಯಾವ ಟೈಮಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಗೊತ್ತಾಗೋದಿಲ್ಲ. ಸೊ ನಾವು ತುಂಬಾ ಹುಷಾರಾಗಿರಬೇಕು. ಈಗ ನಾವು ಕುಮಾರಸ್ವಾಮಿ ಈ ರೋಡ್ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗೆ ನಮ್ಗೆ ಆಲ್ಮೋಸ್ಟ್ ನಾವು ಬರ್ತಾ ನಮ್ಗೆ ಎಲ್ಲೂ ಊಟಕ್ಕೆ ಹಾಕಬೇಕು, ಆದರೆ ಊಟಕ್ಕೆ ಎಲ್ಲೂ ಹಾಕೋಕ್ಕೆ ನಮಗೆ ಇಲ್ಲಿ ಹೋಟೆಲ್ಸ್ ಇಲ್ಲ, ಏನೂ ಇಲ್ಲ. ನೀವು ನೋಡ್ತಿರ್ಬೋದು. ಲೈಕ್ ರಾಂಪುರಲ್ಲಿತ್ತು, ಬಟ್ ನಾವು ಟೈಮ್ ಕೀಪ್ ಅಪ್ ಮಾಡಬೇಕಿತ್ತು. ನಾವು ಇಷ್ಟೇ ಟೈಮಿಗೆ ನಾವು ಪ್ಲೇಸ್ನ ಸಾಂಗ್ಲನ್ನ ರೀಚ್ ಆಗಬೇಕಿತ್ತು. ಸೊ ಇವಾಗ ರೀಚ್ ಆಗ್ತಿದ್ದೀವಿ. ವಾವ್, ಎಷ್ಟು ಕ್ಯೂಟಾಗಿದೆ ನೋಡಿ. ಓ ಮೈ ಗಾಡ್, ಲ್ಯಾಂಡ್ ಸ್ಲೈಡ್ ನೋಡಿ ಹೇಗಾಗಿದೆ ಅಂತ. ಯಪ್ಪ ದೇವ್ರೆ, ಈ ರೋಡಲ್ಲಿ ಹೆಂಗ್ರಿ ಸ್ವಾಮಿ ಹೋಗೋದು, ಎಷ್ಟು ಡೀಪ್ ಆಗಿದೆ. ನೋಡಿದ್ರೇ ಭಯ ಆಗ್ತಾ ಇರುತ್ತೆ. ನನಗೆ ಬೀಳೋ ಥರನೇ ಫೀಲ್ ಆಗ್ತಿತ್ತು. ಬಟ್ ನನ್ನ ಹಸ್ಬೆಂಡ್ ಧೈರ್ಯ ಮಾಡಿ ಟ್ರಿಪ್ನ ಆರ್ಗನೈಸ್ ಮಾಡಿ ಎಲ್ಲರನ್ನೂ ಎತ್ತಾಕೊಂಡು ಬಂದಿರೋದಕ್ಕೂ ಸರಿ ಹೋಯಿತು. ಬಟ್ ಸಚ್ ಅ ಬ್ಯೂಟಿಫುಲ್ ರೈಡ್ ಮತ್ತು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ನಾವಿವಾಗ ಊಟ ಮಾಡಿದ್ರೆ ಸಾಕು ಅನಿಸ್ತದೆ, ಸಿಕ್ಕಾಬಟ್ಟೆ. ವಾಹ್, ನೋಡಿ ಕಾರ್ ಹೇಗೆ ಸುಟ್ಟೋಗಿದೆ ಅಂತ. ಯಪ್ಪ, ಅದಕ್ಕೆ ಇಲ್ಲಿ ಭಯ ಸಿಕ್ಕಾಬಟ್ಟೆ. ಇದನ್ನೆಲ್ಲ ನೋಡ್ತಿದ್ರೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಿದೆ, ಆದರೂ ಊಟ ಮಾಡೋಕ್ಕೂ ಕಷ್ಟ ಆಗ್ತಿದೆ. ಬಟ್ ಊಟ ಮಾಡಲೇಬೇಕು, ಸಿಕ್ಕಾಬಟ್ಟೆ ದೂರ ಟ್ರಾವೆಲ್ ಮಾಡ್ತಿದ್ದೀವಿ ನಾವು. ಸೊ ನೆಕ್ಸ್ಟ್ ಸ್ಟಾಪ್ ಬಂದೇ ಬಿಡ್ತು. ಅಲ್ಲಿ ಮುಂದೆ ಇಲ್ಲ ಯಾಕ ಇರ ಪ್ರಮಾದ ಇರ. ಹಾಯ್. ಸೊ ಇವಾಗ ನಾವು ಬ್ರೇಕ್ ತೊಗೊಂಡಿದ್ದೀವಿ, ಲಂಚ್ ಬ್ರೇಕ್. ಸೊ ಎಲ್ಲಿಂದ ಬಂದಿದ್ದು ನಾವು ಕಿರಣ? ಎಸ್, ರಾಂಪುರಿಂದ ಸೀದಾ ನಾವು ಅದಕ್ಕೆ ಸಾಂಗ್ಲಾಗೆ ಹೋಗ್ತಾ ಇದ್ದೀವಿ. ಇನ್ನು ಸಾಂಗ್ಲಾಗೆ ನಮಗೆ 71 ಕಿಲೋಮೀಟರ್ಸ್ ಇದೆ, ಆಲ್ಮೋಸ್ಟ್ 70 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ದೀವಿ, ಲೈಟಾಗಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ ಕಂಟಿನ್ಯೂಸ್ ರೈಡ್ ಇರುತ್ತೆ. ಸಾಂಗ್ಲಾಗೆ ರೀಚ್ ಆಗಬೇಕು. ಖರ್ಚಾಮ್ ಅಲ್ಲಿ ಸ್ನೋ ಇದೆ ನೋಡ. ಸಾಂಗ್ಲಾಗೆ ಹೋಗ್ಬೇಕಾದ್ರೆ ನಮಗೆ 3-4 ಬ್ರಿಡ್ಜ್ ಸಿಗುತ್ತೆ, ಅದರಲ್ಲಿ ಇದೊಂದು ಕೂಡ. ಬನ್ನಿ ಹಲೋ. ಇನ್ನೊಬ್ರು ಬರೋದು ಬಾಕಿ ಇದೆ. ಎಸ್, ಡನ್.
ಈಗ ಇದೇ ಥರ ನಮಗೆ 2-3 ಬ್ರಿಡ್ಜ್ ಸಿಗುತ್ತೆ ಆನ್ ದ ವೇ ಹೋಗ್ತಾ. ಬೆಟ್ಟ ಎಲ್ಲ ಕೊರ್ದಿರೋದು ನೋಡಿ, ಹಾಗೆ ಬೆಟ್ಟದ ಮಧ್ಯ ರೋಡ್ಸು. ವಾವ್, ಸಚ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ಸೊ ನಾವಿವಾಗ ಹೋಗ್ತಾ ಆನ್ ದಿ ವೇ ನಮಗೆ ಇನ್ನೊಂದು ಮೇನ್ ಬ್ರಿಡ್ಜ್ ಸಿಗುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಬ್ರಿಡ್ಜು ನಮಗೆ ಸಿಗೋ 3-4 ಬ್ರಿಡ್ಜಲ್ಲಿ ಇದೊಂದು ಬ್ರಿಡ್ಜು ಸಿಕ್ಕಾಬಟ್ಟೆ ಹಳೇದು. ಇದ್ರ ಮೇಲೆ ಹೋಗ್ತಿದ್ರೇ ಭಯ ಆಗ್ತಿರುತ್ತೆ. ನೀವು ಸೌಂಡ್ ಕೇಳಿಸ್ಬೋದು ನಿಮಗೆ. ಯಪ್ಪ ದೇವ್ರೇ ರೀ, ನಿಧಾನ. ಯಪ್ಪ, ನಮಗೆ ದಾಟಷ್ಟರಲ್ಲೇ ಜೀವ ಬಾಯಿಗೆ ಬಂದಿರುತ್ತೆ. ಸೊ ನೆಕ್ಸ್ಟು ನಮಗೆ ಏನು ಮೇನ್ ಬ್ರಿಡ್ಜ್ ಬರುತ್ತೆ ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ದಿಸ್ ಇಸ್ ಅ ಮೇನ್ ಬ್ರಿಡ್ಜ್. ಹಾಂ, ನೋಡಿದೆ. ಗಾಡಿ ಎಳಿತಾ ಇದೆ. ಬೇಡ, ಬಾ. ಇದೇ ನೋಡಿ ಮೇನ್ ಕರ್ಚಮ್ ಬ್ರಿಡ್ಜ್ ಅಂತ ಹೇಳಿ. ನಾವು ಕರ್ಚಮ್ ಬ್ರಿಡ್ಜಿಗೆ ಬಂದ್ರಿ, ಸಿಕ್ಕಾಪಟ್ಟೆ ಗಾಳಿ ಎಳಿತಿದೆ. ಇದ್ರ ವಿಶೇಷತೆ ಏನಂದರೆ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪಾಯಿಂಟ್ ಇದು JSW ಅವ್ರದ್ದು. ಇದು ಸಟ್ಲಾಗ್ ರಿವರ್ ಅಂತ ಹೇಳಿ. ಯಾವಾಗ ಮಾನ್ಸೂನಲ್ಲಿ ಜಾಸ್ತಿ ರಿವರ್ ಫ್ಲೋ ಆಗುತ್ತೆ ಆಗ ಪವರ್ ಜನ್ರೇಟ್ ಆಗುತ್ತೆ. ಇದ್ರ ಪಕ್ಕನೇ ನೀವು ನೋಡ್ತಿರ್ಬೋದು ಡ್ಯಾಮ್ ಇದೆ. ಅದರಿಂದಾಗಿ ಮಾನ್ಸೂನ್ ಟೈಮಲ್ಲಿ ಜಾಸ್ತಿ ಪವರ್ ಸಪ್ಲೈ ಆಗುತ್ತೆ, ಜನ್ರೇಟ್ ಆಗುತ್ತೆ. ಎಸ್, ದಿಸ್ ಈಸ್ ಅ ಕರ್ಚಮ್ ಬ್ರಿಡ್ಜ್. ವ್ಯೂ ಮಾತ್ರ ಸಕ್ಕದಾಗಿ ಕಾಣಿಸ್ತಿದೆ. ಎಸ್, ಕಮ್ ಆನ್, ಲೆಟ್ಸ್ ಗೋ. ಬನ್ನಿ, ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ. ವಾವ್, ಐಸ್. ನಮ್ಮ ಭಾಷೆಲಿ ಐಸ್ ಅಂತ ಹೇಳ್ತೀವಿ, ಆದರೆ ಸ್ನೋಫಾಲ್ನ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ಬ್ಯಾಕ್ ಪೇನ್ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಸೇಮ್ ಬ್ರಿಡ್ಜ್, ಕರ್ಚಮ್ ಬ್ರಿಡ್ಜ್. ಸೊ ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ. ನಮಗೆ ರೀಲ್ಸ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ, ಬಿಕಾಸ್ ನಾವು ಟೈಮ್ ಕವರ್ ಅಪ್ ಮಾಡಬೇಕಿತ್ತು. ಸೊ ಹಾಗೆ ನಾವು ಪ್ರತಿಯೊಂದು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಏನು ಹೋಗ್ತಿದ್ದೀವಿ ನಾವು ಟೈಮ್ ಕವರ್ ಮಾಡಿಕೊಂಡು ನಾವು ರೀಚ್ ಆಗ್ತಾಯಿದ್ರಿ. ಅದಕ್ಕೋಸ್ಕರ ನಮಗೆಲ್ಲೂ ನಿಂತ್ಕೊಂಡು ನಮಗೆ ವ್ಯೂಸಲ್ಲಿ ರೀಲ್ಸ್ ಏನೂ ಮಾಡಲಿಕ್ಕಾಗಿಲ್ಲ. ಸೊ ಸ್ನೋ ನಾವು ಹೋಗ್ತಾ ನೋಡ್ತೀವಿ ಅನ್ನೋ ಹೋಪಲ್ಲಿದ್ದೀವಿ. ಸೊ ಅಕಸ್ಮಾತ್ ನಾವೆಲ್ಲರೂ ಸ್ನೋ ನೋಡಿದ್ರೆ ಖಂಡಿತ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹೋಪ್ ವಿ ವಿಲ್ ಟಚ್ ಸ್ನೋ, ಫೀಲ್ ದ ಸ್ನೋ. ಸೊ ಎಸ್, ನನ್ನ ಹಸ್ಬೆಂಡ್ ನನಗೆ ತುಂಬ ಹೋಪ್ ಕೊಟ್ಟಿದ್ದಾರೆ. ಸೊ ದಿಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ, ಹಾಗೆ ಡೇಂಜರಸ್ ಪ್ಲೇಸ್. ಯಾಕಂದರೆ ನನ್ನ ಲೆಫ್ಟ್ ಸೈಡ್ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಡೀಪ್ ಇದೆ. ಸೊ ಹಾಗೆ ಒಂದು ವೆಹಿಕಲ್ ಹೋದರೆ ಇನ್ನೊಂದು ವೆಹಿಕಲ್ ಬರೋದಕ್ಕೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಯು ಕ್ಯಾನ್ ಸಿ ದ ವ್ಯೂ. ವಾವ್, ಸಚ್ ಅ ಬ್ಯೂಟಿಫುಲ್ ವ್ಯೂ ಕೂಡ. ನಾವು ದೂರ ಆ ಬೆಟ್ಟದ ತುದಿಯಲ್ಲಿ ನೋಡ್ತಾರೋ ಸ್ನೋ ನನ್ನ ಕೈಗೆ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ, ನೋಡ್ತಿದ್ರೆ ಅಷ್ಟೇ ಖುಷಿ ಆಗುತ್ತೆ ನನಗೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ಸಿ. ಎಲ್ಲಿ ಕಾಣಿಸ್ತಲ್ಲ ನನಗೆ. ಅಲ್ಲಿ ನೋಡಿ ಸ್ನೋ. ವಾವ್. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಷ್ಟು ಲಿಟಲ್ ಸ್ನೋ ಇಷ್ಟು ದೂರದಿಂದ ನೋಡ್ತಿದ್ದೀನಿ ಅಂತಂದರೆ ಅಲ್ಲೋದ್ರೆ ಇನ್ನೂ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಲೆಟ್ಸ್ ಟೇಕ್ ಮಿ ದೇರ್. ಬಾರ. ಆಯ್ತಾ, ಹತ್ರ ಬಾ. ಸ್ಟಾರ್ಟ್. ಹುಷಾರು. ಕಾರ್ ಬರ್ತಾಯಿದೆ, ಬಾ.
ಯಪ್ಪ ದೇವ್ರೆ, ಈ ಬೆಟ್ಟ ಕೊರ್ದು ರೋಡ್ ಮಾಡಿದ್ದಾರೆ ನೋಡಿ. ಒಂದು ವೆಹಿಕಲ್ ಬಂದರೆ ಇನ್ನೊಂದು ವೆಹಿಕಲನ್ನು ನಿಲ್ಲಿಸ್ಕೋಬೇಕು. ರೈಟ್ ಸೈಡಲ್ಲಿ ನೋಡಿದ್ರೆ ನಮಗೇನು ಸೇಫ್ಟಿನೇ ಇಲ್ಲ. ಬಿದ್ದರೂ ಬಂದು ಯಾರು ಕೈ ಇಟ್ಕೊಂಡು ಎತ್ತೋ ಥರ ಇಲ್ಲ ನಮಗೆ. ಇದು ಎಷ್ಟು ವರ್ಷ ತೊಗೊಂಡ್ರು ಬೆಟ್ಟನ ಕೊರ್ದು ರೋಡ್ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದೆ. ನೀವು ನೋಡ್ತಿರ್ಬೋದು, ಈ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಡೇಂಜರಸ್ ಆ್ಯಂಡ್ ಬ್ಯೂಟಿಫುಲ್ ವ್ಯೂ. ಅಯ್ಯೋ ಸಾಂಗ್ಲಾ ಬಂತು ಅಂದ್ಕೊಂಡೆ, ಬಟ್ ಇನ್ನೊಂದು ಸ್ವಲ್ಪ ದೂರ ಇದೆ. ಇದು ಯಾವುದೋ ತುಕ್ಪ ಅಂತೆ, ವೆಲ್ಕಮ್ ಟು ತುಕ್ಪ ಅಂತ ಹಾಕಿದ್ದಾರೆ. ಎಸ್, ರೋಡ್ ಕಂಡೀಷನ್ ಸ್ವಲ್ಪ ಪರವಾಗಿಲ್ಲ ಕಂಪ್ಯಾರಿಟಿವ್ಲಿ, ಆದರೂ ವಿಡಿಯೋ ಎಲ್ಲ ಶೇಕ್ ಆಗಿಬಿಟ್ಟಿದೆ. ಎಸ್, ನಮ್ಮ ಸ್ಟೇ ಬಂದರೆ ಸಾಕು ನಮಗೆ. ಟಯರ್ಡ್ ರೀ ಬೈಕಲ್ಲಿ ದಿನಕ್ಕೆ 200 ಕಿಲೋಮೀಟರು. ಈ ರೈಡರ್ಸ್ ಹೆಂಗೋ ಓಡಿಸ್ಬಿಡ್ತಾರೆ ಗಾಡಿನ, ಆದರೆ ನಾವು ಹಿಂದೆ ಕುತ್ಕೊಂಡು ಪಿಲನ್ ರೈಡರ್ಸು ಕುತ್ಕೊಂಡು ಶೇಕ್ ಆಗೋದೇ ಇರೋದು. ನಮ್ಮ ಬೆನ್ನು, ಕಾಲು, ಕೈ, ಸೊಂಟ ಸಿಕ್ಕಾಬಟ್ಟೆ ಪೇನ್ ಆಗಿಬಿಡುತ್ತೆ. ಬಟ್ ಎವ್ರಿ ಡೇ 200 ಕಿಲೋಮೀಟರ್ಸ್ ಇಟ್ ಇಸ್ ನಾಟ್ ಎಟ್ ಆಲ್ ಜೋಕ್. ಎಸ್, ಯಾವುದೋ ಊರಿಗೆ ಬಂದಿದ್ದೀವಿ. ನೆಕ್ಸ್ಟ್ ನಮಗೆ ಸಾಂಗ್ಲಾ ಸಿಗುತ್ತೆ, ನಮ್ಮ ಸ್ಟೇ ಸಿಗುತ್ತೆ. ವಾವ್, ಸಚ್ ಎ ಬ್ಯೂಟಿಫುಲ್ ವ್ಯೂ ನೋಡಿ. ನಮ್ಮ ಭೂಮಿ ಆಕಾಶ ಎರಡೂ ಒಂದಾಗಿರೋ ಥರ ಕಾಣಿಸ್ತಿದೆ ನನಗೆ. ಯಪ್ಪ, ಬೆಳಗ್ಗೆ ಬಿಟ್ಟವರು ಫೈನಲಿ ನಾವು ಸ್ಟೇಗೆ ಬಂದ್ರಿ. ಓಫ್, ಸಿಕ್ಕಾಬಟ್ಟೆ ಹೆಂಗಾಗಿದೆ ಅಂದರೆ ಕೈ ಕಾಲೆಲ್ಲ ಸೆಟ್ಕೊಂಡ್ಬಿಟ್ಟಿದ್ದಾವೆ. ಹೇಳ್ಕೊಳಕ್ಕಾಗಲ್ಲ, ಇನ್ನೇನು ಹೇಳೋದು ಅಂತ ಗೊತ್ತಿಲ್ಲ. ಇಷ್ಟು ಪೇನು. ನಾವು ಬೆಳಗ್ಗೆ ಬಿಟ್ಟವರು ಆಲ್ಮೋಸ್ಟ್ 5:30, 6 o'clockಗೆ ರೀಚ್ ಆಗಿದ್ದೀವಿ ನಮ್ಮ ಸ್ಟೇಗೆ. ಅಪ್ಪ, ನನ್ನ ಕಣ್ಣಲ್ಲಿ ನೀರೇ ಬಂತು. ನನಗೆ ಅಷ್ಟು ತಡೆಯೋಕ್ಕಾಗ್ತಿಲ್ಲ. ಲೆಟ್ಸ್ ಗೆಟ್ ಔನ್ ಫಸ್ಟ್. ನನ್ನ ಗಾಡಿಯಿಂದ ಫಸ್ಟು ಇಳಿದು ನಾನು ಸ್ಟೇಗೆ ಹೋಗಬೇಕು ಅಂತ ಅಷ್ಟು ಫೀಲ್ ಆಗ್ತಿದೆ ನನಗೆ. ಹಲೋ, ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಅಳುವುದೋ ನಗುವುದೋ ಈಗ ಏನು ಮಾಡಲಿ? ಅಂತೂ ಇಂತೂ ಎದ್ದು ಬಿದ್ದು ಕುತ್ಕೊಂಡು ಗಾಡಿಯಲ್ಲಿ ಹೇಗೋ ಬಂದ್ರಿ, ಸೊಂಟ ನೋಯಿಸ್ಕೊಂಡು. ಲೈಕ್ ಬೀಯಿಂಗ್ ಅ ಪಿಲನ್ ರೈಡರ್ಸ್, ಇಟ್ ಈಸ್ ರಿಯಲಿ ಹಾರ್ಡ್. ಸೊ ಫೈನಲಿ ನಾವು ಸ್ಟೇಗೆ ಬಂದ್ರಿ. ಬಟ್ ರಿಯಲಿ ತುಂಬಾ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ಪ್ರತಿಯೊಬ್ಬರೂ. ಸೊ ಫೈನಲಿ ನಾವು ಹಾಸ್ಟೆಲಿಗೆ ಬಂದಿದ್ದೀವಿ ಸಾಂಗ್ಲಾದಲ್ಲಿ, ಆಲ್ರೆಡಿ ಹೇಳಿರೋ ಹಾಗೆಯೇ. ಬಟ್ ವ್ಯೂ ಮಾತ್ರ ಸಕ್ಕತ್ತಿದೆ. ಬಟ್ ಹಾಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ, ನಮ್ಮ ಕೈಯಲ್ಲಿ ಆಗ್ತಾನೇ ಇಲ್ಲ. ಸೊ ವಿ ಹ್ಯಾವ್ ಟು ರೆಸ್ಟ್ ಅಪ್. ಇವತ್ತಿಗೆ ವಿಡಿಯೋ ಕಂಪ್ಲೀಟ್ ಆಗಿದೆ. ನಾವು ಸಾಂಗ್ಲನ್ ರೀಚ್ ಆಗಿದ್ದೀವಿ. ಬಟ್ ವಿ ಕಾಂಟ್ ಗೋ ಟು ಚಿಟ್ಕುಲ್ ಟುಡೇ ಬಿಕಾಸ್ ಆ ರೋಡ್ ಕೂಡ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ರೋಡ್ ಹೇಗಿದೆ ಏನಿದೆ ನಾನು ನಾಳಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀವಿ. ಸೊ ಟುಮಾರೋ ವಿ ಆರ್ ಗೋಯಿಂಗ್ ಫಾರ್ ಚಿಟ್ಕುಲ್. ಸೊ ದಿಸ್ ಈಸ್ ಅ ವ್ಯೂ ಆಫ್ ಅವರ್ ಸ್ಟೇ. ಮೋಸ್ಟ್ ಬ್ಯೂಟಿಫುಲ್, ಯಾಕಂದರೆ ಆ್ಯಪಲ್ ಟ್ರೀಸ್ ಇದೆ, ನೀವು ನೋಡ್ತಿರೋ ಹಾಗೆಯೇ ಬ್ಯೂಟಿಫುಲ್ ಕೂಲಾಗಿದೆ. ಸೊ ದಿಸ್ ಈಸ್ ದ ಸ್ಟೇ ಫಾರ್ ಟುಡೇ, ಮೋಸ್ಟ್ ಬ್ಯೂಟಿಫುಲ್. ಆ್ಯಂಡ್ ವಿ ಹ್ಯಾವ್ ಟು ರೆಸ್ಟ್ ಅಪ್ ಆ್ಯಂಡ್ ಫ್ರೆಶ್ ಅಪ್ ನಾವು. ಈ ವ್ಯೂ ಬಂದು ನೈಟ್ ವ್ಯೂ. ಎಸ್, ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಊಟ ಮಾಡಬೇಕು. ವಾವ್, ನೋಡಿ ನಮ್ಮ ವ್ಯೂ, ನಮ್ಮ ಸ್ಟೇಯಿಂದ ವ್ಯೂ ಕಾಣಿಸ್ತಿರೋದು. ಕಾಣದೇ ಇರೋ ಊರಲ್ಲಿ ನಮ್ಮೂರು ಊಟ ತಿನ್ನೋದೇ ಒಂದು ಖುಷಿ. ಎಸ್, ಮನೆಯಿಂದ ಪುಳಿಯೋಗರೆ ಗೊಜ್ಜು ತಂದಿತ್ತು, ತಿಂತಿದ್ದೀವಿ. ಎಸ್, ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್. ನಾನು ನಿಮ್ಮ ಸಂಗೀತ ಶೇಖರ್. ಬಾಯ್.